ಆಯ್ತಾ ಏನು ನಿಂದ ಆಯ್ತಾ ಅಂದ ಇಲ್ಲ ತಿಂತ ಇದ್ದೀನಿ ನಡಿ ಹೋಣ ನಿಂದು ತಗೊಂಬಂದ ನಿಂದು ತಗೊಂಬಂದಿದ್ದೀನಿ ಏನು ಬ್ಯಾಗ್ ಬಟ್ಟೆ ಬೇಡ ಯಾಕೆ ಯಾರೋ ಇಲ್ಲಿ ಫೋನ್ ಮಾಡಿ ಲೊಕೇಶನ್ ಹೇಳಿದ್ರು ಇಲ್ಲಿ ಇರ್ತಾರೆ ನೀವು ಆಟೋ ಡ್ರೈವರ್ ಯಾರೋ ಗೊತ್ತಿಲ್ಲ ಅಣ್ಣ ನಡೀರಿ ಗೋವಾಗೆ ಹೋಗ್ಬೇಕು ಎಲ್ಲಿಗೆ ಗೋವಾ ಗೋವಾನ ಹಾ ಹೋಗಿ ನೀವು ಇರ್ತೀರಾ ಅಂದ್ರೆ ಜೊತೆಲಿ ಇರಕ್ಕೆ ಯಾರಣ್ಣ ನೀನು ಸುಮ್ನೆ ತಲೆ ಹಾ. ಹೋಗ್ರಿ ನಿಮ್ಮ ಹೆಸರು ಕಳ್ಸ್ಬಿಟ್ಟು ಲೊಕೇಶನ್ ಕಳ್ಸಿದ್ರಣ ಏನ್ ಹೆಸರು ಅದೇನೋ ಗೊತ್ತಿಲ್ಲ ಸುರೇಶ ವೀರೇಶ ಏನೋ ಕಳ್ಸಿದ್ರು ನಡಿ ನಡಿ ಬೇಗ ಯಾರೋ ಗೊತ್ತಿಲ್ಲ ಬಂದ್ಬಿಟ್ಟು ನಡೀರಿ ಹೋಗೋಣ ಅಂತವ್ರೆ ಗೋವಾಗ ಹೋಗ್ಬೇಕು ಮಸಾಜ್ ಅಲ್ಲ ನೀನು ಹೋಗೋಣ ನನ್ನೇನೋ ಕರಿತಾ ಇದೀಯಾ ನೀನು ಬರ್ತೀಯಲ್ಲ ಜೊತೆಲಿ ಅಂತ ಅವರು ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದಾಗ ಇವ್ರ ಹೆಸರು ಏನೋ ಗಾಡಿ ಇದೆ ಏನೋ ಬತ್ತು ಒಟ್ನಲ್ಲಿ ನಾನು ಇಲ್ಲಿ ನಡಿ ನಡಿ ತಗೋ ಹೋಗಯ್ಯ ನಿಂದು ಬಟ್ಟೆ ತಂದಿದ್ದೀನಿ ಬಾ ಯಾವನ್ ಬೇಕು ನಿನ್ ಬಟ್ಟೆ ನಿಂದು ತಂದಿದ್ದೀನಿ ಗೋವಾಗೆ ಬರ್ತೀನಿ ಅಂತ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ನಕ್ಕೋ ನಂಬರ್ ಐತೆ ತಾನೇ ಬುಕ್ ಮಾಡಿದ್ಯಾ ಹಾ ಫೋನ್ ಮಾಡು ಅವ್ನಿಗೆ ಹೌದಾ ನೀರು ಅವನ್ಗೂ ಮಾಡ್ತೀನಿ ಅಲ್ಲ ನೀನ್ ಏನು ಕಾಮನ್ ಸೆನ್ಸ್ ಇಲ್ವಾ ನಾನೀಗ ಅರ್ಜೆಂಟ್ ಆಗ ಅಲ್ಲ ನಿನಗೆ ಅರ್ಜೆಂಟ್ ಫ್ಲೈಟ್ ಬುಕ್ ಮಾಡ್ಬಿಟ್ಟಿದ್ದೀನಿ ಚಿನ್ನ ಫ್ಲೈಟ್ ಬುಕ್ ಮಾಡ್ಬಿಟ್ಟಿದ್ದೀನಿ ಬುಕ್ ಮಾಡು ಜೆಟ್ ಆದ್ರೂ ಪ್ರೈವೇಟ್ ಜೆಟ್ ಆದ್ರೂ ಬುಕ್ ಮಾಡ್ಕೋ ಯಾರ ಹತ್ರ ಬಂದ್ ಏನ್ ಕೇಳ್ಬೇಕಂತ ಗೊತ್ತಾಗಲ್ವ ಏನಾರು ಕೇಳಿ ಮಕ್ಕ ನೋಡಿದ್ಯಾ ನೀನ ಏನ್ ಮಕ್ಕ ಅಲ್ಲ ಅವ್ನ ಮಕ್ಕ ಯಾವನ್ ಬುಕ್ ಮಾಡ್ದವನ್ ಗೊತ್ತಿಲ್ಲ ಬಂದ್ಬಿಟ್ಟು ನಡಿ ಇರು ಒಂದ್ ನಿಮಿಷ ಫೋನ್ ಮಾಡು ಇರು ಒಂದ್ ನಿಮಿಷ ಮಾಡ್ತೀನಿ ಮಾಡ್ಕೊಡ್ತೀನಿ ಮಾತಾಡು ನಾನೇನಕ್ ಮಾತಾಡ್ಲಿ ನೀನ್ ಬುಕ್ ಮಾಡ್ಕೊಂಡು ನೀವ್ ಇದು ಮಾಡ್ಕೊಂಡು ನಾನೇನಕ್ ಮಾತಾಡ್ಬೇಕು ಬಾ ಅಲ್ಲಿ ಹುಡ್ಗಿನೂ ಬಂದವಳೆ ಹುಡುಗಿ ಬಂದ್ರೆ ಹೋಗಯ್ಯ ನೀನು. ಹುಡ್ಗಿನೂ ಬಂದವಳು ಹೋಗ್ಬಿಡು ನೀನ್ ನಾವು ಹೋಗು, ನನ್ಗೇನ್ ಕೇಳ್ತಾ ಇದೀಯ? ನಿನ್ಗೂ ಸೇರಿ ಬುಕ್ ಮಾಡಿರೋದು ನಾ ಹೇಳಿದ್ನ ನಿನ್ ಬುಕ್ ಮಾಡಕ್ಕೆ ನೀನ್ ಯಾವ ನೀನ್ ಬುಕ್ ಮಾಡಿಸೋದೇ ನೀನು ಅದು ಯಾವ್ದವ್ರು ಯಾವ್ದದು ಅಕ್ಕ ಇಲ್ಲಿ ಬಂದಾನ ಇವನು ನಮ್ಮ ಹೋಟ್ಲನಾದ್ರೂ ಜಗಳ ಮಾಡ್ಕೊಂಡ್ ಬಂದಂಗ್ ಗೋವಾ ಹೋಗೋಣ ಅಕ್ಕ ನಿಮ್ಮ ಹತ್ರ ಅಲ್ಲ ಅಕ್ಕ ನನ್ಗೂ ಹಂಗೆ ಮಾತಾಡ್ತಾವ ನಮ್ ಹೋಟ್ಲ ಅಕ್ಕ ನಿಮ್ಮ ಕಳ್ಸಿ ನಾವು ಸರ್ರಿ ಕೊಟ್ಟು ಕಳ್ಸಿದೀವಿ ಅಕ್ಕ ನಿಮ್ಮ ಹತ್ರ ನಿಮ್ದಲ್ಲ ಅಕ್ಕ ಇವ್ರದು ಏನ್ ಯಾವ್ದು ಹೌದಾ ನಂಬರ್ ಫೋನ್ ಮಾಡಿ ನೀನು ಬಾ ಗಾಡಿ ತಂದಿದ್ದೀನಿ ಬೇಡ ಗಾಡಿ ತಂದಿದ್ದೀನಿ ಆಯ್ತು ಮುಟ್ಟಲ್ಲ ಬಾ ಅಲ್ಲಿ ಮುಟ್ಕೊಳ್ಳೋಣ ಅಲ್ಲ ನೀನ್ ಯಾರ ಹತ್ರ ಏನೇನ್ ಮಾತಾಡ್ತೀಯ ನೀನು ಅಂತ ಅಕ್ಕ ಗೋವಾಗ ಇವ್ರಿಗೂ ಟೈಪ್ ಏನೋ ಯಾವನಿಲ್ಲ ಇನ್ನು ಹೌದಲ್ಲ ನಾನ್ ಟಿಫನ್ ಮಾಡ್ತಾ ಇದ್ದೀನಿ ಅಲ್ಲ ಏನಕ್ಕ ಕಾಟ ಕೊಡ್ತಾ ಇದೀಯ ಹಂಗೆ ಅಕ್ಕ ನಿಮ್ಮ ಅಂಗಡಿ ಅಲ್ಲ ಅಕ್ಕ ಸಾರಿ ಅಲ್ಲ ನೀನ್ ಎಲ್ಲರಿಗೂ ಹೋಗಿ ಇದೇ ತರ ಏನಕ್ ಮಾಡ್ತಾ ಇದೀಯ ಎಲ್ಲಾರ್ಗು ಅಲ್ಲ ಅಣ್ಣ ಅವ್ರು ಬಂದಿರೋದೇನಕ್ಕೆ ಹುಡುಗಿನಾರ ಕರ್ಕೊ ಯಾವಳಾರ ಕರ್ಕೊಂಡು ಹೋಗು ಅಲ್ಲ ಹೋಟ್ಲಿಗೆ ಬಂದ್ರೆ ಕಸ್ಟಮರ್ ಹಾಳು ಮಾಡ್ತಿದ್ದಾನೆ ಗಾಡಿ ಇಲ್ಲೇ ಏನ್ ಗಾಡಿ ಇಲ್ಲೇ ಗಾಡಿ ಇಲ್ಲೇ ಅಣ್ಣ ನಿನ್ಗೆ ಹೇಳೋ ಸಮಾಧಾನ ಇಲ್ಲ. ಲೂಸಾ ಅಕ್ಕ ಏನಕ್ಕ ಲೂಸು ಯಾರಕ್ಕ ಲೂಸು ಅಲ್ಲ ತಲೆ ಸರಿ ಇಲ್ಲ ನಿಂದು. ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದೀನಕ್ಕ ನೀವ್ ಪರಿಚಯ ಇರೋರಾ ಯಾಕ ಯಾರಂತಾನೆ ಅಕ್ಕ ಇವ್ರಿಗೂ ಸೇರ್ಸ್ ಬುಕ್ ಮಾಡಿದೀನಿ ಕಳ್ಸಿ ಸುಮ್ನೆ ಅಕ್ಕ ಇವ್ರಿಗೂ ಸೇರ್ಸ್ ಬುಕ್ ಮಾಡಿದೀನಕ್ಕ ಅಕ್ಕ ಭಾಗ ಬೇಗ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ಯಾವ ನಂಬರ್ ಐತಾ ಅವ್ನಿಗೆ ಫೋನ್ ಮಾಡು ಕರೆದ ತಕ್ಷಣ ಯಾರೋ ಬರ್ತಾರೆ ಗೋವಾಗೆ ಹೋಗ್ತಿದ್ದೀರಾ ಸರ್ ತಲೆ ಸರಿ ಇಲ್ವಾ ನಿಂದು ನೀಟಾಗಿ ಮಾತಾಡು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಕೊಡೋಗ ಕರ್ಸ ನಾನೇ ಕರ್ಸ್ಲಾ ಯಾಕಕ್ಕ ನೀನ್ ಯಾಕೆ ನಾನ್ ಕರೀದಾರ ರೌಂಡ್ ನೀನ್ ಯಾಕೆ ಹೋಗ್ಬಾರೋ ನಿನ್ ಗಾಡಿ ತಗೊಂಡು ಹೋಗ್ಬಾ ನಿನ್ ಗಾಡಿ ತಗೊಂಡು ಹೋಗ್ಬಾ ಅಲ್ಲ ನೀನ್ ಏನಕ್ ನನ್ ಕರಿತಾ ಇದ್ಯಾ ಯಾರ್ ನೀನು ನೀನೊಂದು ಬುಕ್ ಮಾಡಿದೀನಿ ನೋಡೋಣ ಬಾಯಿ ಚೆನ್ನಾಗ್ ಬರುತ್ತೆ ಇವಾಗ Flight ಸಮಾಧಾನ ರೋಡಲ್ಲಿ ನಿಂತ್ಕೊಂಡು ಮಾತಾಡ ರೋಡಲ್ಲಿ ನಿಂತ್ಕೊಂಡು ಮಾತಾಡ ಅಲ್ಲ ಸಮಾಧಾನ ಮಾತಾಡ್ತೀನಿ ಅಂತ ನಿನ್ book ಇಲ್ಲ ಅಂದ್ರೆ ಏನು ಮಾಡಿದೀನಿ, ಹೊಡೆದು ಏನ್ ಮಾಡಿದ್ಯಾ ನೀನು ಬಾಲ್ ಸರ್ ಏನಿಲ್ಲ ಸರ್ ಅಲ್ಲ ಬಂದ್ಬಿಟ್ಟು ಬುಕ್ ಮಾಡಿದೀನಿ ಬಾ ಅಂತವ್ನೆ ನಾಷ್ಟ ಮಾಡ್ತಾ ಇದ್ರಿ ಏನ್ ಮಾಡ್ತಾನೆ ಗೊತ್ತಾ ನಾನು ಬುಕ್ ಮಾಡಿದೀನಿ ಬಾನಿನ ಅಂತ ಕೈ ಹಿಡಿತಾವ್ನೆ ತಪ್ಪು ತಾನೇ ಅದು ತಪ್ಪು ಅದು ಅಕ್ಕ ನಮ್ಮ ಹೋಟ್ಲ ಹತ್ರ ಕಸ್ಟಮರ್
ಇದ್ದಾನೆ, ಒಂದ್ ಬಿಟ್ ಕಳ್ಸಿ. ಇಲ್ಲಿ ಬರೋರೆಲ್ಲ ಹಾಳು ಮಾಡ್ತಾನೆ ಇವಾಗ. ಇಲ್ಲಿ ಪಕ್ಕದಲ್ಲಿದೆ. ನಮ್ ಟಿಕೆಟ್ ಐತೆ ಸರ್, ಅಲ್ಲಿಗೆ ಹೋಗ್ಬೇಕು ಸರ್, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಕಾರ್ ತಂದಿದ್ದೀನಿ ಸರ್. ಈ ಗಾಡಿ ಬಂದಿರೋದು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಪ್ರೀತಿ ಕಾಣಿಕೆ ತಾವು ಸ್ವೀಕರಿಸಬೇಕು. ಓಕೆ, ನಾವು ಮಾಡಿ ತಮಾಷೆಗೆ ಕಳ್ಸಿದೆ ನೋಡು. 10,200 ರೂಪಾಯಿ. ಅವ್ರೆ ಇಲ್ಲೇನೆ, ಇಲ್ಲೇ ಅವ್ರೆ ಟೋಪಿ ಹಾಕೊಂಡಿರ್ತಾರೆ ತಾನೆ. ಅವ್ರೆ ಬಂದೆ, ಕರ್ಕೊಂಬಂದು ನಡಿ. ನಿನ್ ಬಟ್ಟೆನೂ ತಂದಿದ್ದೀನಿ, ಅಷ್ಟೇ. ನಿಂಗೂ ಬಟ್ಟೆ ತಗೊಂಬಂದಿದ್ದೀನಿ. ಯಾರು? ಗೋವಾಗೂ ಒಂದ್ ನಡಿಯೋಣ. ಗೋವಾ ಗೋವಾ ಏನಕ್ಕೆ? ಮಸಾಜ್ ಮಾಡಿಸ್ಕೊಬರೋದು. ಮಾಡ್ಕೊಬಾ ಹೋಗಿ. ನಿನ್ಗೂ ಬುಕ್ ಮಾಡಿರೋದು. ಯಾರಂತ ತಿಳ್ಕೊಂಡಿದ್ದೀರಾ? ಅವ್ರ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರಲ್ಲ. ನಡಿ. ಅಯ್ಯೋ, ನಾನ್ ಇಲ್ಲಿ ಕೂತವ್ರೆ ಅಂತಂದ್ರು, ಅದಕ್ಕೆ ಬಂದೆ. ತಗೋ ಬಟ್ಟೆ, ನಿನ್ಗೂ ಬಟ್ಟೆ ತಂದಿದ್ದೀನಿ, ತಗೋ. ಸುಮ್ನೆ ನನ್ಗೇನೋ ಬೇಜಾರ್ ಮಾಡ್ಬೇಡ. ನಾನು ಹೋಗ್ಬೇಕು ಅಂತ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗೋಣ. ನೋಡಿ ಬಾರಣ, ನಿನ್ನು ಅದಕ್ಕೆ ಕರೀತಾ ಇರೋದು. ಗೊತ್ತೇ ಆಗ್ತಾ ಇಲ್ಲ. ನಡಿಯೋಣ. ನೋಡಿಗ ಒದೆ ತಿಂತೀಯಾ? ಯಾಕೆ ಮತ್ತೆ ನೀನ್ ಯಾರಂತಾನೆ ಗೊತ್ತಿಲ್ಲ. ಗೋವಾಗ ಹೋಗಕ್ ಬುಕ್ ಮಾಡಿದೀನಿ ನಾನು, ಫ್ಲೈಟ್ ಬುಕ್ ಮಾಡಿದೀನಿ, ಕಾರ್ ತಂದಿದ್ದೀನಿ. ನೀನ್ ಹೋಗು. ಬಾ ಎದ್ದಿ. ಒದೆ ತಿಂತೀಯ ಕಣ ಈಗ. ಬಾರಣ ಎದ್ದಿ. ಅಯ್ಯೋ, ನಂಗ್ ಹುಡ್ಗಿರ್ ಜೊತೆ ಹೋಗಕ್ ಇಷ್ಟ ಇಲ್ಲ. ಬಾರಣ. ಹುಡ್ಗಿ ಹೋಗು. ಬಾ, ಅಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ನಾನು. ಯಾವ ಲೈನು ಬೇಡ. ಯಾವ ಲೈನು ಬೇಡ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ಕೆ ಟೋಪಿ ಹಾಕೊಂಡ್ ಕೂತಿರ್ತಾರೆ, ಇಲ್ಲೇ ಕೂತಿರ್ತಾರೆ. ನಾನ್ ಲೊಕೇಶನ್ ಬಂದಿದ್ಕೆ ತಾನೇ ಬಂದಿದ್ದು. ಯಾವ ಲೊಕೇಶನ್ ಗೋಯ? ಇದೇ ಲೊಕೇಶನ್ ತೋರಿಸ್ತು ನಿಮ್ದು. ನೋಡಿ ನೀನ್ ತಿಂತೀಯ ಈಗ. ಆಯ್ತು, ಓ ಸುಮ್ನೆ ಬಾ. ಗಾಡಿ ಹತ್ತು ಬಾ. ಗಾಡಿ ಹತ್ತು. ಗೋವಾ ಕರ್ಕೊಂಡೋಗ ಒಂದ್ ರೌಂಡ್ ತೋರಿಸ್ತೀನಿ ಬಾ. ಬೇಡ ಗೋವಾ ನೋಡಿ. ಗೋವಾ ಒಂದ್ ರೌಂಡ್ ತೋರಿಸ್ತೀನಿ ಬರೋಣ. ನೋಡು, ಬಂದ್ಬಿಟ್ಟು ಮಾತು ನೀಟಾಗಿರ್ಬೇಕು, ಇಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಬಾ ನಾನೇ ಸ್ಟೇಷನ್ಗೆ. ಎಲ್ಗೆ? ಬಾ, ಕಂಪ್ಲೇಂಟ್ ನಾನ್ ಕೊಡ್ತೀನಿ ನೋಡಿ. ನಡಿ ಬಾ, ನಡಿ ಬಾ. ಗಾಡಿ ಹತ್ ಬಾ. ಬುಕ್ ಮಾಡಿ ಆನ್ಲೈನ್ ಅಲ್ಲಿ. ಯಾಕೆ ನಿನ್ ನಂಬರ್ ಕೊಟ್ಟಿದ್ಯಾ? ಯಾಕೆ ನಂಬರ್? ನಿಂದು. ಏನಕ್ಕೆ? ನಾನ್ ಬೇಕಾದ್ರೆ ಸಿಗ್ತೀನಿ ಅಂತ. ನೀನ್ ಬೇಕಾದ್ರೆ ಸಿಗ್ತೀಯ ಅಂತ. ನೀನ್ ಯಾರ? ಪರವಾಗಿಲ್ಲ ಬಾ, ಏನೋ ಒಂಚೂರು ವಯಸ್ಸಾಗೈತೆ, ನೋಡ್ಕೋತೀನಿ. ಇಲ್ಲ ಹೋಗ. ಯಾರು? ಬಾರಣ. ಪರಿಚಯ ಇಲ್ಲ, ಏನಿಲ್ಲ. ಬಾ ಸುಮ್ನೆ. ಇಲ್ಲಾಂದ್ರೆ ಗೋವಾ. ಗೋವಾಗ್ ಸರ್. ಸರ್ ಅಣ್ಣ, ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ಗುರು, ಯಾಕೆ ಗುರು ಓಡಿಸ್ತೀರಾ? ಯಾಕೆ ಹೊಡ್ದಲ್ಲ? ಯಾಕೆ ಹೊಡ್ದಲ್ಲ? ಯಾಕೆ ಹೊಡ್ದಲ್ಲ? ಯಾರು? ಯಾಕೆ? ಅಲ್ಲಿ ಕ್ಯಾಮ್ರಾ ಮಡಗಿದೀವಿ. ರೂಬಿ ಚಿತ್ರತಂಡದಿಂದ ಈ ಕಿರುಕಣಿಕೆ ಸರ್. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಇಂದ ಈ ಕಿರುಕಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಹಣ ಪಪ್ಸಿದ್ಯಾ? ಖಾರ ಬಂದಿದ್ಯಾ? ಇಲ್ಲ, ನಾವು ಪಕ್ಕದ ಸ್ಕೂಲ್ ಅವರು. ಒಂದ್ ನಿಮಿಷ, ಒಂದು ಪೇಪರು ಒಂದು ಪೆನ್ ತಗೊಳ್ಳಿ ಅಣ್ಣ. ಆರ್ಡರ್ ಬೇಕು ನನಗೆ. ನಾಳೆಗೆ ಆಗತ್ತಾ? ಒಂದಿಷ್ಟೊತ್ತಿಗೆ ಬೇಕಣ್ಣ. ಪಪ್ಸು ಒಂದ್ 10. ಎಷ್ಟಣ್ಣ ಒಂದು ಪಪ್ಸು? ಎಗ್ ಎಷ್ಟು, ವೆಜ್ ಎಷ್ಟು? ವೆಜ್ ಒಂದು 50 ಬರೀತೀನಿ. ಅಂದ್ರೆ 50 ರೂಪಾಯಿ. ಅಣ್ಣ ಏನ್ ಗೊತ್ತಾ, ನಮ್ಮ ಪೇಪರ್ ಆಗ್ಬೇಕಲ್ಲ, ಅಲ್ಲಿ ನಿಮ್ಗೆ 10 ರೂಪಾಯಿ ಕೊಡ್ತೀನಿ, ನಾನು 20 ರೂಪಾಯಿ ಇಟ್ಕೊಂತೀನಿ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ?
ಈ ಸ್ಕೂಲ್ ಅಣ್ಣ ನಮ್ದು ಗೌರ್ಮೆಂಟ್ ಸ್ಕೂಲ್ ಇದೆ. ಅಯ್ಯೋ ಅವ್ರಿಗೇನ್ ಗೊತ್ತಾಗಲ್ಲ, ಸುಮ್ಮನಿರಿ ನೀವು. ಎಲ್ಲ ಸೇರ್ ಒಂದ್ 1000 ರೂಪಾಯಿ ಬಿಲ್ ಮಾಡ್ತೀನಿ, ಕೊಡ್ತೀನಿ. ನಾನೊಂದು ಇಷ್ಟು ಇಟ್ಕೊಂತೀನಿ. ಒಂದ್ ನಿಮಿಷ ಇದನ್ ಬಂದೆ. ಎಲ್ಲ ಸೇರಿ ಒಂದ್ 1000 ರೂಪಾಯಿ ಆಗುತ್ತೆ ಮೇಡಮ್ ಬಿಲ್ಲು. 50 ರೂಪಾಯಿ ಒಂದು, ಎಗ್ ಪಪ್ಸ್ 50 ರೂಪಾಯಿ ಒಂದು, ಖಾರ ಬನ್ನು ಒಂದ್ 50 ರೂಪಾಯಿ ಒಂದು, ಆಲೂ ಬನ್ನು ಒಂದ್ 65 ಅಂದ್ರು ಇದನ್ನ. ನಾನು ಅವ್ರ ಹತ್ರ ಒಂಚೂರು ಕಮ್ಮಿ ಮಾಡಿ ಮಾತಾಡ್ಸಿದೀನಿ. ಹೌದಾ? ಹ್ಮ್. ಎಷ್ಟು ಪಪ್ಸ್? 20. ಒಂದ್ ನಿಮಿಷ ಇರಿ. ಪಪ್ಸ್ 50 ಅಂತ ಹಾಕಿದಿರಾ ಇಲ್ಲಿ? ಇವ್ರೇ ಹಾಕಿದ್ದು ಸರ್, ನೀವೇ ಅಲ್ವಾ? ಪಪ್ಸ್ 50, ಎಗ್ ಪಪ್ಸ್ 50, ಖಾರ ಬನ್ 10 ಪೀಸು 50 ರೂಪಾಯಿ. ಓಕೆ ಓಕೆ ಫೈನ್. ಏನ್ 1000 ಆಗುತ್ತಾ? ಹ್ಮ್. ಬನ್ನಿ ಸರ್ ಇಲ್ಲಿ. 50 ಅಂತ ಹಾಕಿದಿರಾ? ಬನ್ನಿ ಇಲ್ಲಿ. ಎಲ್ಲ ನೀವೇ ತಾನೇ ಹಾಕಿದ್ದು ರೇಟು? ಏ ಪ್ರಿಯಾಂಕಾ ಗೌಡ, ಬನ್ನಿ ಇಲ್ಲಿ. ನೀವು ಆಚೆ ಹಂಗಾರೆ ಏನು ಡೌ ಮಾಡ್ತಾ ಇದ್ದೀರಾ ನೀವು? ಒಂದ್ ನಿಮಿಷ ಈ ಕಡೆ ಬನ್ನಿ ಇಲ್ಲಿ. 30 ರೂಪಾಯಿ ಕೊಡ್ಸೋಂದೆ, 20 ರೂಪಾಯಿ ಅಂದೆ. ಆಮೇಲೆ ನೀವು ಬಂದ್ಬಿಟ್ಟು 50 ರೂಪಾಯಿ ಕೊಡ್ಸೋದು ಹೆಂಗ್ರಿ ಕೊಡೋದು? 5 ರೂಪಾಯಿ ಲೆಕ್ಕಾಚಾರ ಕೊಡೋದು. ಇವರೇ ಬರ್ಕೊಂಡ್ಬಿಟ್ಟು ಬರ್ತಿದ್ ಮಾಡ್ಬಿಟ್ಟು ವಾಪಸ್ಸು. ಮತ್ತೆ 50 ರೂಪಾಯಿ ಅಂತ ಬರ್ದಿದಾರಲ್ಲ ಇಲ್ಲಿ. ನಾನ್ ಬರ್ದಿಲ್ಲ ನೋಡಿ, ಅವ್ರ ಲೇಟಿಂಗ್ ಬರೋದು. ಅದ್ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಕೆಟ್ಟದಾಗಿದೆ. ಅಷ್ಟ್ ಚೆನ್ನಾಗಿದೆ ನನ್ನ ಹ್ಯಾಂಡ್ ರೈಟಿಂಗ್. ಚೆನ್ನಾಗಿ ಬರೆಯಲ್ಲ ಇವ್ರು. ಬರೆಯಕ್ಕೆ ಬರಲ್ಲ, ಅವ್ರಿಗೆ ಬರೆಯಕ್ಕೆ ಬರಲ್ವಂತೆ. ಬರೀದಂಗೆ ನೀವು ಬೇಕ್ರಿ ನಡೆಸ್ತಾ ಇದೀರಾ. ಎಷ್ಟು ದೊಡ್ಡದು ನೀವು? ಬಂದರೆ 50 ರೂಪಾಯಿ 50 ರೂಪಾಯಿ ಯಾರು ಕೊಟ್ಟು ಕೊಡ್ಸೋ? 30 ರೂಪಾಯಿ 50 ರೂಪಾಯಿ. ಏನ್ ಆಟ ಆಡ್ತಿದ್ದೀರಾ ಇಲ್ಲಿ? ಆಟ ಆಡ್ತಿದ್ಯಾ ಆಟ? ಅಲ್ಲ ಬನ್ನಿ ಇಲ್ಲ ನಿಮಿಷ ಹೊಡಿಸ್ಬಿಟ್ಟು ಏನ್ ಕಾಮಿಡಿ ಅಂತ ಇದ್ದೀರಾ? 50 ಅಂತ ಹೇಳಿದ್ರಿ ತಾನೇ ನೀವು? ಹೇಳಿಲ್ಲ ನೀವು? ಸರ್ ಮೋಸ ಮಾಡಬಾರ್ದು ಸರ್, ಅಲ್ವಾ ಸರ್? ಅದಕ್ಕೆ ಹೇಳ್ತೀನಿ, ಕಸ್ಟಮರ್ಸ್ ಮೋಸ ನಾನು ಮಾಡಬಾರ್ದು. ಹೇಳಿದ ಕೇಳಿ. ಅವ್ರೆಷ್ಟು ಪೋಕ್ಸು ಎಷ್ಟು 30 ರೂಪಾಯಿ ಅಲ್ಲಿ, ನಿಮಗೂ 5 ರೂಪಾಯಿ ಸೇರಿಸ್ಬಿಡ್ತೀನಿ. ನಾನು ಪೋಕ್ಸ್ 30 ರೂಪಾಯಿ ನಾನು ಹೇಳಿದೆ. ಬರ್ಕೊಂಡ್ರು 15 ನಿಮಿಷ ಹೋದ್ರು, ಸರಿ ಅಂದ್ಬಿಟ್ಟು ನಮ್ಗೆ ಕೇಳಿಲ್ಲ. ಮೋಸ ಮಾಡ್ತಿದ್ಯಾ ನೀನು? ಇಲ್ಲಪ್ಪ, ನಿಜವಾಗ್ಲೂ ಇಲ್ಲ, ಅವರೇ ಮಾಡ್ತಾ ಇರೋದು. ಬನ್ನಿ ಇಲ್ಲಿ. ನೋಡು, ಆಗದಾಯ್ತು ಹೋಗೋದಾಯ್ತು ಬಿಡಿ ಮೇಡಮ್. ಯಾಕೆ ಎಷ್ಟಂತ ಕಷ್ಟಪಡ್ತೀರಾ? ಒಂದ್ 10 ರೂಪಾಯಿ ಸೇರಿಸ್ಕೊಂಡ್ ಹಾಕಿ ಅಂತ ಬರೋಲ್ಲ. ನನ್ಗೊಂದಿಷ್ಟ ಅಂತ ಕೊಡಿ ಅಂದ್ರು. ಸರ್ ಇದೆಲ್ಲ ಮಾಡ್ತೀರಾ ನೀವು? ಮಾತಾಡಿದ್ರೆ ಹೇಳ್ದಾಯ್ತು. ನಾನ್ ಇವಾಗ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಡ್ತೀನಿ. ಇಲ್ಲಿ ಬನ್ರಿ ಈ ಕಡೆ. ಹೊಡೆದೇ ಹಾಕ್ಬಿಡ್ತೀನಿ ಇವಾಗ ಎಲ್ಲ ತಗ್ದಿ. ಸರ್ ಇದು ಮಾಡಿರೋ ತಪ್ಪಲ್ವಾ ಸರ್ ನೀವು? ತಪ್ಪಲ್ವಾ? ಅಲ್ಲ ಬಂದ್ಬಿಟ್ಟು ಪಕ್ಸ್ ಕೇಳ್ಬಿಟ್ರು, ಪಕ್ಸ್ ಕೇಳಿದ್ರು. ಆಮೇಲೆ ಎಷ್ಟು ಪಕ್ಸ್ ಅಂದ್ರು? 30 ರೂಪಾಯಿ ಅಂದ್ರು. 50 ರೂಪಾಯಿ ಹಾಕಿ ಬಿಲ್ ಹಾಕಲ್ಲ, 30 ಪಕ್ಸ್ ಅಂತ ನಾನು ಹೇಳಿದೆ. ಬರ್ದ್ಬಿಟ್ಟು ಇಟ್ಬಿಟ್ಟು ಮತ್ತೆ ಇವರೇ 50 ರೂಪಾಯಿ ಹಾಕಿ ಕಳಿಸಿ. ನಾನು 50 ಬೇಡ ಅಂತ 30 ಪಕ್ಸ್ ಅಂತ ಹೇಳಿದ್ದೆ ಅಷ್ಟೇ, ಏನು ಮಾತಾಡಿಲ್ಲ. ಆ ಪೆನ್ ತಗೊಂಡು ಬರ್ಕೊಂಡು ಹೋದ್ರೆ ಇವ್ರು ಯಾರು ನಮ್ ಪ್ರಿನ್ಸಿಪಲ್ ಮೇಡಮ್. ಸರ್ 50 ರೂಪಾಯಿ ಅಂತ ಹಾಕಿದ್ದಾರೆ ಸರ್. ನಾನು 50 ರೂಪಾಯಿ ಬರ್ದು ಇಲ್ಲ, ಹಾಕಿಲ್ಲ, ಬರ್ಕೊಂಡು. ಸರ್ ಇಲ್ಲಿ ನೋಡಿ ಇಲ್ಲಿ. ನಾನ್ ಬರ್ತಿಲ್ಲ ಮೇಡಮ್, ಅವ್ರು ಬಂದಿಲ್ಲ ಹೇಳ್ತಾರೆ. ನನಗೆ ಬರಕ್ ನಿಮ್ ತರ ಅಲ್ವಾ? ನೋಡಿ ಅಣ್ಣ ಹೇಳ್ತಾರೆ. ಮೋಸ ಮಾಡ್ಬೋದಾ ನೀವು? ಮೋಸ ಮಾಡಿ ಹೇಳ್ಬೇಕು, ನಾನು ಮೋಸ ಮಾಡಿದ್ದೆ. ನಾನು ಸ್ಕೂಲ್ ಪಿಯೋನ್ ಅಣ್ಣ, ನನ್ಗೆ ಓದಕ್ಕೆ ಬರೆಯಕ್ಕೇನೆ ಬರಲ್ಲ ಅಂದ್ರೆ ನಾನ್ ಬರ್ದಿದ್ದೀನಿ ಅಂತಾರೆ. ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ ಅವಳು. ಕಸ ಗುಡ್ಸೋದು, ನೆಲ ಒರೆಸೋದು ಕೆಲಸ ಮಾಡ್ತಾಳೆ. ಬಾತ್ರೂಮ್ ತಿಕ್ಕದು ಅದು ಮಾಡ್ತಾಳೆ. ನಾನು ಪಕ್ಷ ಹೇಳಿಲ್ಲ, ಅವ್ರು ಪಕ್ಷ ಬೇಕು ಅಂದ್ರೆ ಯಾವ ಸ್ಕೂಲ್ ಅಂದೆ, ಇದು ಪಕ್ಷ ಸ್ಕೂಲ್ ಅಂದ್ರು. ಆಮೇಲೆ ಪಕ್ಷ ಎಷ್ಟು ಬೇಕು ಅಂದ್ರೆ 50 ಬೇಕು 50 ಬೇಕು. ಸರಿ ಆಯ್ತು, ಇವಾಗ 50 ರೂಪಾಯಿ ಅಂತ ಹಾಕಿದ್ರಲ್ವಾ? 10 ರೂಪಾಯಿ ಹಾಕೊಡಿ ಎಲ್ಲಾನು. 10 ರೂಪಾಯಿ ಅದೇ 10 ರೂಪಾಯಿ ಸೇರಿಸಿ ನಾನು ನೀವು ಇಷ್ಟು ಶೇರಿಂಗ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ತೀರಾ ನೀವು? ಅದ್ ಯಾವ ನಂಬಿಕೆ ಮೇಲೆ ಆರ್ಡರ್ ಕೊಡ್ಬೇಕು ಸರ್? ಇವಾಗ ಇದಿಷ್ಟು ಎತ್ಕೊಂಡು ಓಡಾಕ್ಬಿಡ್ತೀನಿ ನಾನು ಜಾಸ್ತಿ ಮಾತಾಡಿದ್ರೆ. ಮುಟ್ಲಾ? ಮಾತಾಡ್ತಿದ್ಯಲ್ಲ ಅವ್ರಿಗೆ ಖುಷಿ ಆಗ್ತದೆ ಅಷ್ಟೇ. ಏನ್ ಮಾಡ್ತಾ ಇದ್ರೆ ಯಾಕೆ ಹಿಂಗ್ ಮಾಡ್ತಾ ಇರ್ಬೇಕು? ಅವ್ರು ನಮಗ್ ಮಾಡ್ತಾ ಇರೋದು. ನನಗೆ ಹೇಳ್ಕೊಟ್ಬಿಟ್ಟು ಈಗ ನೋಡಿ, ನಮ್ ಮೇಡಮ್ ಬಂದಿದ ತಕ್ಷಣ ನನ್ ಮೇಲೆ ಹೇಳ್ತಿದಾರ ಅವ್ರು. ಹೇಳ್ಕೊಟ್ಟು ನಾಟಕ ಮಾಡ್ತಿದ್ದೀರಾ ಸರ್? ಪಾಪ 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ನನ್ನ ಹತ್ರ ಅವಳು. ನೋಡಿ ಸರ್, ಇಲ್ಲಿ ಸಾಕ್ಷಿಗೆ ಅವರು ಇದಾರೆ. ನೋಡಿ ಇಲ್ಲಿ ಅಣ್ಣ, ಇದು ಬರ್ದವ್ರು ಯಾರು ಗೊತ್ತಣ್ಣ? ಅಲ್ಲಿ ಕೂತಾರ ನೋಡಿ. ಅವ್ರೇ ಅಣ್ಣ, ಅವ್ರು ಬರ್ದು ಕಳ್ಸಿರೋದು. ಹೊರಗಡೆ ಕೂತವ್ರು, ಅವರೇ ಬರ್ದಿರೋದು. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗೆಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ರವರಿಂದ ಈ ಕಿರುಕಾಣಿಕೆ ಸರ್ ನಿಮ್ಗೆ. ಜ್ಯೂಸ್ ಬಾಟ್ಲುಗಳು ಎಷ್ಟವು? ಜ್ಯೂಸ್ ಬಾಟ್ಲು ಬೇಡ, ಇದು ಬಿಸ್ಕೆಟ್ಗಳು ಬೇಕು. ಇದನ್ನು ಗೊತ್ತಾಗುತ್ತೆ. ಬರೀತೀರಾ ಒಂದ್ ಪೇಪರ್ ಅಲ್ಲಿ? ನಮ್ದು ಸ್ಕೂಲ್ ಇದು ಜ್ಯೂಸ್ ಸೆಟ್ ಇದೆಯಲ್ಲ ಫುಲ್, ಇಲ್ಲಿ ಕೆಳಗಡೆ ಎಷ್ಟಾಗತ್ತೆ ಅದೊಂದು ಫುಲ್ಲು? ಬಿಸ್ಕಿ ಇದು ಚಿಪ್ಸ್ಗಳು
ಅದ್ 10 ರೂಪಾಯಿ ಅಂತ ಹಾಕ್ ಬರೀರಿ. ಲೆಕ್ಕ ಹಾಕ್ಸ್ತೀನಿ. ಬಿಸ್ಕೆಟ್ ಜ್ಯೂಸ್ ಎಲ್ಲ ಹೇಳಿದ್ದೀನಿ. ಓಕೆ, ಎಷ್ಟು ಮೇಡಮ್ ಬಿಸ್ಕೆಟ್ ಅಂತ? ಅದ್ರಲ್ಲಿ ಎಷ್ಟು ಕೊಟ್ಬಿಡಿ ಮೇಡಮ್. ಎಷ್ಟು ಕೊಡಿ? 20 ರೂಪಾಯಿಗೆ ಒಂದು ಬಿಸ್ಕೆಟಾ? 20 ಬಿಸ್ಕೆಟ್ ಹೇಳಿರೋದು. 20 ಬಿಸ್ಕೆಟ್ 15 ರೂಪಾಯಿಗೊಂದಾ? ಓಕೆ, 10 ರುಪೀಸ್ ತಾನೇ ಎಲ್ಲ ಕಡೆ ಬಿಸ್ಕೆಟ್? ಇಲ್ಲ ಇಲ್ಲ, ಇವಾಗ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹೌದಾ ಮೇಡಮ್? ಜಾಸ್ತಿ ಆಗಿದ್ಯಾ? ಹಾ, ಜ್ಯೂಸು 20. ಓಕೆ, ಇದಾ 15 ರೂಪಾಯಿಗೊಂದಾ ಅದು? 10 ರುಪೀಸ್. 10 ರುಪೀಸ್ 20 ರುಪೀಸ್ ಅಂತ ಹಾಕಿದಿರಲ್ಲ. ಅಲ್ಲ 20 ರುಪೀಸ್ 20 ರುಪೀಸ್ ಜಾಸ್ತಿ ಆಗಿದ್ಯಾ? ಹಾ, ಚಿಪ್ಸ್ 20 ರೂಪಾಯಿ ಪ್ಯಾಕೆಟಾ? 20 ಪ್ಯಾಕೆಟ್ ಹೇಳಿರೋದು. ಅಲ್ಲ 20 ರೂಪಾಯಿನೇ ಜಾಸ್ತಿ ಆಗಿದೆ. ಹೌದಾ? ಟೋಟಲ್ ಎಲ್ಲ ಎಷ್ಟಾಗುತ್ತೆ ಲೆಕ್ಕ ಹಾಕಿದ್ರಾ? ಎಲ್ಲ ಸೇರಿ 1000 ಆಗುತ್ತೆ. ಸರಿ ಆಯ್ತು, ತಗೊಂಬಿಡಿ. ಬೇರೆ ಕಡೆ ಕೇಳಿ ನೋಡ್ಬೇಕು ಬಿಸ್ಕೆಟ್. ಇಲ್ಲ, ಎಲ್ಲಾ ಕಡೆನೂ ಅಷ್ಟೇ ಮೇಡಮ್. ಹೌದಾ? ಓಕೆ, ಸರಿ ಆಯ್ತು, ತಗೊಳ್ಳಿ. ಏನ್ ಸರ್? ಬೇಕು ಜಾಸ್ತಿ ಹಾಕ್ತಾರೆ. ಹೌದಾ? ಹೌದಾ ಮೇಡಮ್? ಅಲ್ಲಪ್ಪ, ಬೇಕು ಅಂತ ಜಾಸ್ತಿ ಹಾಕ್ಸ್ತಿರೋದ ಇವರು? ನೀವು ಬೇಕು ಅಂತ ಜಾಸ್ತಿ ಹಾಕಿರೋದಾ? ಎಷ್ಟು ರೂಪಾಯಿ ಬಿಸ್ಕೆಟ್ ಅದು ನೀವು ಮಾರೋದು? 15 ರುಪೀಸ್ ಅಂತ ಹಾಕಿದ್ದೀರಾ? ನಾವ ಹೇಳಿಲ್ಲ, ಅವ್ರು ಹೇಳಿದ್ದು ಅವ್ರು ಹಾಕಿದ್ದವ. ಹೌದಾ? ಅಕ್ಕ 50 ತಗೊಳ್ಳೋಣ ಅಂದ್ರೆ ಹೇಳ್ತಾರೆ. ಇದೆಲ್ಲ ಮಾಡ್ತೀರಾ ನಿಮ್ಮ ಅಂಗಡಿಲಿ? ನಾನು ಇರೋದನ್ನ ಹೇಳಿದ್ದೀನಿ ಅಷ್ಟೇ. ಮೇಡಮ್, ಇಬ್ರು ಸೇರ್ಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಮೋಸ ಮಾಡ್ತಾ ಇದ್ದೀರಾ? ಹೇಳ್ತಿದ್ದೀರಾ ಮೋಸ ಅಂತ? ನಿಮ್ಗೇನೆ ಏನ್ ಬಿಸ್ಕೆಟ್ ಇದೆಯಲ್ಲ ಹಾಕಿರೋದು? ಬಿಸ್ಕೆಟ್ ಜ್ಯೂಸ್ ಎಲ್ಲ ಇಲ್ಲೇ ಇದೆಯಲ್ಲ. 700 ಆಗುತ್ತೆ ಅಂತ ಹೇಳಿಲ್ವಾ? ಕೇಳಿ ಅವ್ರಿಗೆ. 1000 ಅಂತ ಹೇಳ್ತಿದಾರೆ. ನಾನು 700 ಅಂತ ಹೇಳಿರೋದು. ನಮಗ್ ಅರ್ಥ ಇಲ್ಲ, ನೀವ್ ಎಲ್ಲ ತಗೊಳ್ಳಿ. ಅಕ್ಕ ಸುಮ್ಮನೆ 100 ರೂಪಾಯಿ ಕೊಡ್ತೀನಿ. ಏ, ಏನು 300 ರೂಪಾಯಿ ಕೊಡ್ತೀರಾ ಅವ್ರಿಗೆ ಈ ತರ ಮೋಸ ಮಾಡೋದಿಕ್ಕೆ? ಯಾರ್ಗ್ ಹೇಳ್ತಿದ್ದೀರಾ ನೀವು ಮೋಸ ನಿಮ್ಗೇನೆ. ಅಂತ? ಯಾಕೆ ಕೇಳಿ, ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ 700 ಅಂತ. ಯಾರ್ಗ್ ಹೇಳ್ತಿದ್ದೀರಾ ಮೋಸ ಅಂತ? ಇದೆಲ್ಲ ಫ್ರೀ ಕೊಟ್ಟು ಕಳ್ಸಿ ಯಾರ್ಗೆ? ನಮ್ಗೆ. ಏನ್ ಫ್ರೀ ಕೊಡೋಣ? ನಾನು 700 ಏನು ಅದ್ರಲ್ಲಿ ಲೆಕ್ಕ ಹಾಕ್ರಿ. ಈಗ 1000 ಅಂತ ಹೆಂಗ್ ಹೇಳ್ತಿದ್ದೀರಾ? ನಾನು ಹೇಳೋದು ನಿಮ್ಗೆ 1000 ಅಂತ. 1000 ನಾನು ಎಷ್ಟು ಹೇಳಿರೋದು? 700. ಬಿಸ್ಕೆಟ್ 15 ಅಂತ ಹೇಳಿದ್ದು ನೀವೇನೆ. ಜ್ಯೂಸ್ ಎಲ್ಲ ತಗೊಂಡೋಗಕ್ ಬಂದಿರತ್ ನಾವು ಸ್ಕೂಲ್ದು. ಮೇಡಮ್, ನಾನು ಸುಮ್ನೆ ಏನೋ ಪಾರ್ಟ್ನರ್ಶಿಪ್ 50-50 ತಗೊಳ್ಳೋಣ ಅಂತ ಹೇಳಿದ್ದೀವಿ. ನಾನು ಕರೆಕ್ಟ್ ಆಗಿ ನೋಡ್ ಅವ್ರೇ ಸುಳ್ಳು ಹೇಳ್ತಾ ಇರೋದು. ನೀವ್ ಯಾವ್ದು ಮತ್ತೆ ಫಸ್ಟ್ ಆಫ್ ಆಲ್ ನೀವ್ ಎಲ್ಲಿಂದ ಬಂದಿದ್ದೀನಿ ಅದನ್ನ ಹೇಳು. ಮತ್ತೆ ಈ ಲೆಕ್ಕ ಬರ್ದಿದ್ಯಾರು? ಲೆಕ್ಕ ಅವ್ರೇ ಹೇಳಿದ್ ಕೇಳಿ. ಬರ್ದಿದ್ಯಾರು? ನಾನ್ ಅವ್ರು ಹೇಳಿ. ನೀನ್ ಇದನ್ನೆಲ್ಲ ಮಾಡ್ತಾ ಇದೀಯಾ? ನಮ್ಮ ಹತ್ರ ಕೇಳ್ಬೇಡಿ ನೀವು. ಇದನ್ನೆಲ್ಲ ಮಾಡ್ತಾ ಇದೀಯಾ? ಮೇಡಮ್ 50-50 ತಗೊಂತಾ ಇದೀವಿ. ಅಲ್ಲ, ಯಾರ್ಗೆ ಹೇಳ್ತಿದ್ರೆ ಏಕೆ? ಎಲ್ಲಿಂದ ಬಂದಿರೋದು? ಅವ ಅಂಕಲ್ ಇಂದ ಕೇಳ್ರಿ. ಇದ್ರಿಂದ ಬಂದಿರೋದು ಇವ್ರು. ಯಾರು ಇದ್ರಿಂದ ಬಂದಿರೋದು ಇವ್ರು? ಎಲ್ಲಿಂದ ಬಂದಿರೋದು? ಇದ್ರಿಂದ ಬಂದಿದ್ರೆ ಗೊತ್ತಿಲ್ಲ ನೀವು. ಇಲ್ಲಿ ಬಂದ್ರೆ ಏನ್ ಹೇಳ್ತಿದ್ದೀರಾ? ನಾವು ಕಾಲೇಜಿಂದ ಬಂದಿದ್ದೇವೆ. ಕಾಲೇಜಿಗೆ ನಾನು ಏನ್ ಹೇಳ್ದೆ ಗೊತ್ತಾ? ಏನಕ್ಕೆ ಅಂತ ಕೇಳಿದ್ಕೆ ಸ್ಕೂಲ್ ಮಕ್ಳಿಗೆ ಫಂಕ್ಷನ್ ಗೆ ಬೇಕು ಅಂತ ಹೇಳಿದ್ರು ಅವರು. ನನ್ನ ಬಿಸ್ಕೆಟ್ ಎಷ್ಟೊಂದು 10 ರುಪೀಸ್ ನಾನು ಹೇಳಿದೀನಿ. ಅದಕ್ಕೆ ಅವ್ರು ಹೇಳಿದ್ರು 15 ಹಾಕಿ ಅಂತ. ಇವ್ರು ಇದ್ದಾರೆ, ನಾನು ಅಂಗಡಿ ಓನರ್, ಅವರೆಲ್ಲ ಅಂಗಡಿ ಓನರ್. ನಾನು ಜ್ಯೂಸ್ ಎಷ್ಟೊಂದು ಜ್ಯೂಸ್ 10 ರುಪೀಸ್ ಮೇಡಮ್. 20 ರುಪೀಸ್ ಹಾಕಿ ಅಂತ. ಚಿಪ್ಸ್ ಕೇಳಿದ್ರು 10 ರುಪೀಸ್ ಯಾವ್ದು ಇಲ್ವಾ? ನಮ್ಮ ಹತ್ರ ಇಲ್ಲ. 5 ರುಪೀಸ್ ಅದಕ್ಕೆ 20 ರುಪೀಸ್ ಹಾಕಿದ್ರಾ? ಬರ್ದಿದ್ಯಾರು? ಅಲ್ಲ, ನಾನು ಬಂದಿದ್ದೆ, ನನ್ನ ಅಮೌಂಟ್ ಫುಲ್ ಹೇಳಿದೀನಿ. ಎಷ್ಟು ಈ ಟೋಟಲ್ ಸ್ಕೂಲ್ ಎಷ್ಟು ಹೋಗೋಗ್ತಾವ? ನಮ್ಮ ಅದಕ್ಕೆ ಡಿಸ್ಟೆನ್ಸ್ ಅಲ್ಲಿ ಬಂದಿದ್ಯಾ? ನಮ್ಮ ತಲೆಗೆ ಬಂದಿದ್ಯಾ? 700 ಹೇಳಿದೀನಿ. ನಮ್ಮ ತಲೆಗೆ ಲೆಕ್ಕ ಹಾಕ್ರಿ. ಈಗ ಬಂದಿದ್ಯಾ? 700 ಗೆ ಎಷ್ಟು ಅದೇ ಬರುತ್ತೆ ಅದು? ಬೇಡ ನಮ್ಗೆ, ನಿನ್ ದುಡ್ಡು ಹೋಗು. ನಿಮಗರ್ಧ ನನಗರ್ಧ. ಬೇಡ ನಮ್ಗೆ. ನೀವ್ ಅವಾಗ್ಲೇ ಉಗಿಬೇಕಿತ್ತು ಅವಳಿಗೆ ಹಂಗ್ ಹೇಳಿದ ತಕ್ಷಣ. ನಂಗೆ ಈ ತರ ಹೇಳಿಲ್ಲ, ಕೇಳ್ರಿ. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಅವ್ರ ಹತ್ರ ಸರಿಯಾಗಿ ಹೇಳಿ. ಓನರ್ನ. ಸರ್ ಏನಾಯ್ತು ಸರ್? 50-50 ಮೇಡಮ್. ಅಲ್ಲ 50-50 ಮೇಡಮ್. ನಾವು ನಮ್ಮನ್ನ ಬಕ್ರಾ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇಲ್ಲಿ. ನೀವ್ ಮಾಡೋ ನನ್ ಕೆಲ್ಸ ತಲೆಯಲ್ಲಿ ಎಲ್ಲರೂ ಹಾಕ್ಕೊಂಡೆ ಬೈಸ್ಕೊಂಡು ಹೊರ್ಟೋಯ್ತು. ಮಾಡ್ತಿದ್ರ ನೀವು. ಏನ್ ಕೇಳ್ತಿದ್ರ ನೀವ್ ಮಾಡಿ ತಪ್ತಾನೆ ಬಾಯ್ ಏನ್ ತಪ್ಪು? ಮಾಡೋದೆಲ್ಲ ತಪ್ಪು ಮಾಡಿದ್ರು ಅವ್ರ ಮೇಲೆ ಹೋಗ್ತೀನಿ ನಾನು. ಅದೇನಪ್ಪ 50-50 ಅಂದ್ರು. ಇಲ್ಲೇನೆ ನೀವು ಏನ್ ಕಾಚೆ ಬರ್ತಾರೆ? ಹೇಳು. ಯಾರು ಬಂದಿರೋದು? ಏ ಸುಮ್ನಿರಿ ಒಂದ್ ನಿಮಿಷ. ಮೇಡಮ್ ನೀವು ಸುಮ್ಮನೆ ಒಂದ್ ನಿಮಿಷ ಸುಮ್ನಿರಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಾಣಿಕೆ